ಡಿಫೆನ್ಸ್ ಅಡ್ವೊಕೇಟ್ ಆಗಿ ವಾದ ಮಾಡಿದ CV ನಾಗೇಶರಿಗೆ ಅವರ ವಾದಕ್ಕೆ ಮನ್ನಣೆ ಕೊಟ್ಟಿದೆ. ಯಾವ್ಯಾವುದೋ FIRಗಳನ್ನ ಇದರ ಜೊತೆಗೆ ಸೇರಿಸಿ ನೋಡಬೇಡಿ ಅಂದ್ರು CV ನಾಗೇಶ್. ಇವತ್ತು ಬಿಡುಗಡೆಯಾಗುವ ಸಾಧ್ಯತೆ ಇಲ್ಲ. ಈಗಾಗಲೇ 6:42 ಆದೇಶದ ಪ್ರತಿ ನ್ಯಾಯಾಲಯದಿಂದ ಸರ್ಕಾರಿ ಅಂಗಡಿ ಹತ್ರ, ಒಂದು ವೆಜಿಟೇಬಲ್ ಶಾಪ್ ಹತ್ರ, ಮತ್ತೆ ಒಂದು ಬೇಕರಿ ಹತ್ರ ಪ್ರೊಡ್ಯೂಸ್ ಮಾಡಿರುವಂಥ ಒಂದು ವಿಡಿಯೋ ಸಾಕ್ಷಿಗಳು ಇದೆ ಅಂತ ನಾವು ಕೋರ್ಟ್ ಗಮನಕ್ಕೆ ತಂದಾಗ ಅದನ್ನು ಈ ಟೈಮಲ್ಲಿ ನಾವು ಪರಿಗಣಿಸ್ಲಿಕ್ಕಾಗಲ್ಲ ಅಂತಂದ್ರು. ಆದ್ರೂ ಮತ್ತೆ FIR ಅಲ್ಲಿ ಇರುವಂಥ ದೋಷಗಳನ್ನು ಮಾನ್ಯ ನ್ಯಾಯಾಲಯವು ಎತ್ತಿ ಹಿಡಿದು ಮಾನ್ಯ ಶ್ರೀಯುತ HD ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಮಾಡಿದೆ ಅಂತ ತಿಳಿಬಯಸುತ್ತೇನೆ. ಸರ್, ಈಗಷ್ಟೇ ಆರ್ಡರ್ ಆಗಿದೆ, 6:30 ಆಗಿತ್ತು. ಈಗ ನಾಳೆ ಅದು ಕಾಪಿ ತಗೊಂಡ ನಂತರ ಕಂಡೀಷನ್ಸ್ ಏನಿದೆಯೋ ಆ ಕಂಡೀಷನ್ಸ್ ನೋಡಿಬಿಟ್ಟು ಜಾಮೀನು ಏನು ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ್ರೆ ಬಿಡುಗಡೆ ಆಗ್ತಾರೆ, ನಾಳೆ ಆಗ್ಬೋದು. ಶ್ರೀನಿವಾಸ್ SP. ಎಸ್, ಇವತ್ತು ಬಿಡುಗಡೆಯಾಗುವ ಸಾಧ್ಯತೆ ಇಲ್ಲ. ಆದೇಶ ಬಂದಾಗ ಆಲ್ರೆಡಿ 6:40. ಆದೇಶದ ಪ್ರತಿ ಜೈಲಿಗೆ ತಲುಪಬೇಕು. ಜೈಲಿನಲ್ಲಿ ಫಾರ್ಮಾಲಿಟಿಗಳು ಮುಗಿಬೇಕು. ಅದು ಇವತ್ತಾಗದಿಲ್ಲ. ರೇವಣ್ಣ ಪರ ವಕೀಲರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಆದೇಶದ ಪ್ರತಿಯನ್ನು ನಾಳೆ ತಗೊಂಡು ಹೋಗಿ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿಗೆ ಕೊಡ್ತಾರೆ. ಆ ನಂತರವಷ್ಟೇ ಬಿಡುಗಡೆ. ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲ್ ಮುಂದೆ ರೇವಣ್ಣ ಬೆಂಬಲಿಗರ ಸಂಭ್ರಮಾಚರಣೆ. ಜೊತೆಗೆ ಜನತೆಯ ಪರವಾಗಿ ನ್ಯಾಯದೇವತೆ ಇವತ್ತು ನಮಗೆ ನ್ಯಾಯವನ್ನು ಲಭಿಸಿದ್ದಾಳೆ. ಸಂಭ್ರಮಾಚರಣೆ ನಡೀತಾ ಇದೆ. ಒಂದು ಕಡೆ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲ್ ಮುಂದೆ ಸಂಭ್ರಮಾಚರಣೆ ಆದ್ರೆ, ಇನ್ನೊಂದು ಕಡೆ ಹಾಸನದಲ್ಲೂ ಕೂಡ ರೇವಣ್ಣ ಬೆಂಬಲಿಗರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪನ್ನು ಸ್ವಾಗತಿಸಿ ಸಂಭ್ರಮಿಸ್ತಾ ಇದ್ದಾರೆ. ರೇವಣ್ಣ ಬೆಂಬಲಿಗರ ಸಂಭ್ರಮಾಚರಣೆ. ಅದನ್ನ ಕಿಡ್ನಾಪ್ ಪ್ರಕರಣ ವರ್ಷ ಅವ್ರನ್ನ ಜೈಲಿಗೆ ಕಳಿಸಿದ್ರು. ಅದು ಮಹಾ ಅಪರಾಧವಾಗುತ್ತದೆ. ಅವ್ರು ಯಾವುದೇ ತಪ್ಪು ಸಹ ಮಾಡಿಲ್ಲ. ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಯಾರು ಶಿಕ್ಷೆ ಆಗಿದ್ದಾರೆ ಅವರು ನಮಗೂ ಸಹ ಅಕ್ಕ ತಂಗಿಯರಿದ್ದಾರೆ. ಅವ್ರು ಯಾರು ಇದನ್ನ ಈ ಕೇಸ್ನಲ್ಲಿ ಆಗಿದ್ದಾರೆ ಅವ್ರಿಗೆ ಮಾಡಲಿ ಸರ್. ಅದರಿಂದ ಇಷ್ಟು ಹೇಳಕ್ಕೆ ನಾನು ಬಯಸ್ತೀನಿ, ಇನ್ನೇನು ಇಲ್ಲ. ಜಾಮೀನು ಸಿಕ್ಕಿದೆ, ನಿಮಗೆಲ್ಲ ಖುಷಿಯಾಗಿದೆ? ನಮ್ಗೆಲ್ರಿಗೂ ಖುಷಿ ಆಗಿದೆ. ಇದು ನಮ್ಮ ಇಡೀ ಒಳನರಸೀಪುರ ಜನತೆಗೆ ಎಲ್ರಿಗೂ ಖುಷಿ ಆಗಿದೆ. ನಮ್ಮ ಬಾಸ್ನ HD ರೇವಣ್ಣನವ್ರನ್ನ ಇದೇ ಸರ್ಕಲ್ನಲ್ಲಿ ಅವರು ಕಟ್ಟೊಟ್ಟಿಟ್ಟು ಹಾಲಿನಿಂದ ಅಭಿಷೇಕ ಮಾಡಿ ಈಗ ಏನು ಕಳಂಕವಾಗಿದೆ ಅದನ್ನೆಲ್ಲ ಅಳಿಸ್ತೀವಿ. ಅವರು ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅಂತ ನಾವು ನಂಬಿರ್ತೀವಿ. ಅವರು ಜೈಲಿಗೆ ಹೋದಾಗ ನಮಗೆಲ್ಲ ಆತಂಕವಾಗಿತ್ತು. ಅವರು ಮೊದಲನೇ ದಿನ ಅವ್ರು ಜೈಲಿಗೆ ಹೋದಾಗ ನಾವೆಲ್ಲ ಕಣ್ಣೀರು ಹಾಕಿದ್ದೀವಿ. ಯಾಕೆ ಇಷ್ಟು ಕೆಲಸ ಮಾಡಿ ಅವ್ರನ್ನ ಇವತ್ತು ನಮ್ಮ ಮಳೇಶ್ವರ ಜನತೆಗೆ ಎಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೋ ಅದನ್ನೆಲ್ಲ ನಾವು ಮರೆಯೋ ಹಾಗೆ ಇಲ್ಲ. ಯಾರೋ ಮಾಡಿ ತಪ್ಪಿಗೋಸ್ಕರ ಅವರು ಇವತ್ತು ಜೈಲಿಗೆ ಹೋಗಿ ಬಂದಿದ್ದಾರೆ. ಅವ್ರಿಗೋಸ್ಕರ ನಾವು ನಮ್ಮ ಒಳನೇಶ್ವರತವನಿಗೆ ಎಲ್ಲರಿಗೂ ಇನ್ನು ಮುಂದೆ ಯಾವುದೇ ಥರದ ಕಷ್ಟ ಬರಬಾರ್ದು ಅಂತ ಕೇಳ್ಕೊಳ್ತೀವಿ.
ಕುಮಾರ್ ಕಡಿನಕೋಟೆ. ಬನ್ನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.